ಮೇಕಪ್ ಬ್ರಷ್ ಇಷ್ಟೆಲ್ಲ ಯೂಸ್ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ ಗೈಸ್. ಇವತ್ತು ಮನೇಲಿ ಇನ್ನೊಂದು ಆಡು ಮರಿ ಹುಟ್ಟಿದೆ. ಸೇರು ಮನೆ ಬಿಟ್ಟು ಹೊರಗೆ ಹೋಗಿದೆ. ಇವತ್ತು ನಾನು ಸ್ಕೇಟಿಂಗ್ ಮಾಡಕ್ ಬಂದಿನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಇವತ್ತು ಮಾರ್ನಿಂಗ್ ಮೇಲ್ ಕಡೆ ಬಂದಿದೆ. ಬಂದ್ಗೆಸಿ ಪೆಟ್ರೋಲ್ ಹಾಸ್ಕೊಂಡು ಅಲ್ಲಿಂದ ಬೈಕ್ ತಗೊಂಡು ನಾ ಬಂದೆ ಮನೆಗೆ. ಅಲ್ಲಿಂದ ಮನೆಗೆ ಅಂತ ಬಂದೆ, ಆದ್ರೆ ಬೈಕ್ ಅಂತ ಜಗ್ಗಿನೇ ಹೊಲ್ಸಾಗಿದೆ. ಮತ್ತೆ ಪೈಪ್ ತಗೊಂಡು ಗಾಡಿ ವಾಶ್ ಮಾಡಕ್ ಚಾಲು ಮಾಡಿದೆ. ನಮ್ಮ ಅಕ್ಕನ್ ಮೇಕಪ್ ಬ್ರಷ್ ತಗೊಂಡು ಬೈಕ್ ಇಂಜಿನ್ ತಿಕ್ಕಿದೆ. ಮಸ್ತ್ ಕ್ಲೀನ್ ಆಗುತ್ತೆ. ಇಲ್ಲಿ ನಾವು ಮಸ್ತ್ ಬೈಕ್ ವಾಶ್ ಮಾಡ್ತಿದೀವಿ. ಇಲ್ಲಿ ನೋಡಿ ಒಂದು ಆಡು ಮರಿ ಹುಟ್ಟಿದೆ. ಅದನ್ನ ನೋಡಿ ಪಟ ಬೈಕ್ ವಾಶ್ ಮಾಡಿ ಆಡು ಮರಿ ನೋಡ್ಕೊತ ಕುಂತೀವಿ. ಅದು ಇನ್ನ ಸಣ್ಣದದ, ಅದಕ್ಕಾಗಿ ಹಾಲು ಕುಡ್ಲಕ್ ಬರ್ಲಾಗ್ಯದ. ಇವೆರಡು ಮರಿ ಗೈಸ್, ಇದು ಒಂದೇ ನೋಡಿ ಬಾಳ್ ಮಿಂಟ್ರಿ ಅದ. ಅಲ್ಲಿಂದ ನಾನು ರೂಮಿಗೆ ಬಂದು ಟೇಬಲ್ ಎಲ್ಲ ಕ್ಲೀನ್ ಮಾಡಿ ನಿನ್ನೆ ಸ್ಕೇಟಿಂಗ್ ಗಾರ್ಡ್ಸ್ ಎಲ್ಲ ವಾಶ್ ಮಾಡಿದೀವಿ. ಅವೇ ನೀಟಾಗಿ ಜೋಡಿಸ್ಲತ್ತೀನಿ. ಯಾರೋ ಗೇಟ್ ತೆರೆದೋಗ್ಯಾರ, ಸೇರು ಹೊರಗೆ ಹೋಗ್ಯದ. ಮತ್ತೆ ಹೊರಗೆ ಹೋಗಿ ಅದಕ್ಕೆ ಕರ್ಕೊಂಡ್ ಬಂದೆ ಮನೆಗೆ. ಮತ್ತೆ ಬಂದು ಸ್ಕೇಟಿಂಗ್ ಬೂಟ್ ರಿಪೇರಿ ಮಾಡ್ಕೊತ ಕುಂತೆ. ಪೂರಾ ಸ್ಕೇಟಿಂಗ್ ಬೂಟ್ ರಿಪೇರಿ ಮಾಡಿ ಇಲ್ಲೋಡಿ ಗೈಸ್ ಹೆಂಗ್ ಕಾಣಿಸ್ತಿದೆ. ನನಗೆ ಬಾಳ ಮಂದಿ ಕೇಳ್ತಾರ ಸ್ಕೇಟಿಂಗ್ ಅಲ್ಲಿ ತಗೋಣ ಅಂತ. ನಿಮಗ್ ಬೇಕಾಗಿತ್ತಂದ್ರೆ DM ಮಾಡಿ. ಇವಾಗ ಸ್ಕೇಟಿಂಗ್ ರಿಪೇರಿ ಆಯ್ತು, ಬನ್ನಿ ಈಗ ಸ್ಕೇಟಿಂಗ್ ಮಾಡಕ್ ಹೋಗೋಣ. ಅಲ್ಲಿಂದ ನಾ ಬಂದೆ ಕಾಲನಿಗೆ. ಇಲ್ಲಿ ಒಬ್ಬ ತಮ್ಮ ಬೈಕ್ ತಗೊಂಡು ಹೋಗ್ತಿದ್ದ, ಅವ್ನ್ ಬೈಕ್ ಹಿಡ್ಕೊಂಡು ನಾ ಬಂದೆ ಸ್ಕೇಟಿಂಗ್ ತಗೊಂಡು. ಆದ್ರೆ ಇಲ್ಲಿ ರಿಯಾಕ್ಷನ್ ನೋಡಿ, ಮಸ್ತ್ ಖತರ್ನಾಕ್ ರಿಯಾಕ್ಷನ್ ಸಿಕ್ಕಿತ್ತು. ಅಲ್ಲಿಂದ ಸ್ಕೇಟಿಂಗ್ ಮಾಡ್ಕೊತ ಆಡಿಟೋರಿಯಂ ಹತ್ರ ಬಂದೆ. ಇಲ್ಲಿ ಬಂದು ಒಂದು 2 ಅವರ್ಸ್ ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡಿದೆ. ಸ್ವಲ್ಪ ಮನ್ಸ್ ಬರ್ಲಾಯ್ತಂತ ಬಂದು ಜೋಕಾಲ ಅಡಿಗೆಸಿ ಅಲ್ಲಿಂದ ಬೈಕ್ ತಗೊಂಡು ನಾವು ಹೊಂಟೆ ಮನೆ ಕಡೆಗೆ. ಅಲ್ಲಿಂದ ಮನೆಗೆ ಬಂದು ಅಲ್ಲಿಂದ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಮಸ್ತ್ ಡ್ರಾಯಿಂಗ್ ಮಾಡ್ಬೇಕಂತ ಪೇಪರ್ ತಿಕ್ಕಂಡ್ ಕುಂತಿದ್ದೆ. ಲೈಟ್ ಹೋದವು. ಇವಾಗ ಲೈಟ್ ಬಂದವ, ಡ್ರಾಯಿಂಗ್ ಚಾಲು ಮಾಡ್ಬೇಕಂತ ಅಂದರು. ಇಲ್ಲಿ ನೋಡಿ ಗೈಸ್, ಎಲೆಕ್ಟ್ರಿಕಲ್ ಇರೇಜರ್ ಖರಾಬ್ ಆಗಿದೆ. ಯಾಕೋ ಇವತ್ತು ಟೈಮೇ ಸರಿಯಾಗಿಲ್ಲ ಇವತ್ತು. ಮತ್ತೇನ್ ಇವಾಗ ಎಲೆಕ್ಟ್ರಿಕಲ್ ರಬ್ಬರ್ ರಿಪೇರಿ ಮಾಡ್ಕೊತ ಕುಂತೆ. ಓಕೆ ಗೈಸ್, ಸಿಗೋಣ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಟಾಟಾ, ಬಾಯ್.